2023-24 ಘೋಷಣೆ ಮಾಡಿರೋದು. ಇವತ್ತಿನವರೆಗೆ ಸ್ಪೆಷಲ್ ಗ್ರಾಂಟ್ ₹1 ಬರಲಿಲ್ಲ. ನಾಟ್ ಎ ಸಿಂಗಲ್ ರೂಪಾಯಿ, ನಾಟ್ ಎ ಸಿಂಗಲ್ ರುಪಿ ಹ್ಯಾಸ್ ಕಮ್ ಟು ಕರ್ನಾಟಕ. ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ, ನೀವು ಫಾರ್ಮ್ಯಾಟ್ ನಲ್ಲಿ ಕಳಿಸಲಿಲ್ಲ, ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ. ಏನಾಗಂದ್ರೆ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೆ ಏನ್ ಭಿಕ್ಷೆನಾ ಕೊಡೋದು ಅವರು? ಇವರು ನರೇಂದ್ರ ಮೋದಿ ಅವರು ಹೆಸರು ಇದರಲ್ಲಿ ಹೇಳಬೇಕು, ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಆರ್ ವಿ ಬೆಗ್ಗರ್ಸ್ ಆಸ್ ಚೀಫ್ ಮಿನಿಸ್ಟರ್ ಗುಜರಾತ್, ಸೇಮ್ ವರ್ಡ್ಸ್ used by Narendra Modi. Are we beggars? Gujarat is not a beggar state. That is what Narendra Modi ji has said as Chief Minister of Gujarat. ನಾವು ಈಗ ಹೇಳ್ತಾರೆ ದೇಶ ಒಡೆಯ ಕೆಲಸ ಮಾಡ್ತಾರೆ. ಇದೇನಂತೆ ಮಾಡೋದು? ದೇಶ ಒಡೆಯ ಕೆಲಸ ಮಾಡ್ತಾರೆ. ನಾಚಿಕೆ ಆಗಲ್ಲ ಇವರಿಗೆ? ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವರು ಈ ಸಾರಿ ನಾವು ಆದರೂ ಕೇಂದ್ರ ಸರ್ಕಾರದಿಂದ ₹1 ಬರೆದಿದ್ರು ಕೂಡ more than 1,000 crores ಅಪ್ಪರ್ ಭದ್ರಕ್ಕೆ ಖರ್ಚು ಮಾಡಿದ್ದೀವಿ. ಈ ವರ್ಷ ಮುಂದಿನ ವರ್ಷದ ಬಜೆಟ್ನಲ್ಲಿ ₹1,250 ಕೋಟಿ ಇಟ್ಟಿದ್ದೀವಿ. ನಾನು ಹೇಳ್ತೀನಿ, ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ. ತಾಯಿ ನಿರ್ಮಲಾ ಸೀತಾರಾಮನ್ ಕೊಡಿಯಮ್ಮ, 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ, ಕೊಡಿಯಮ್ಮ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಅಮ್ಮ. ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕನ್ನಡಿಗರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕೊಡಿ. ಈಗಲೂ ಮನವಿ ಮಾಡ್ತೀನಿ, ನಾನು ಕೊಡ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅದಕ್ಕೆ 21,473 ಕೋಟಿ ಬಜೆಟ್ ನಾವು ಮಾಡಿರೋದು ಖರ್ಚು. ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ 5,000 ಮೆಟ್ರೋದು ಇದು. ಅದರಿಂದ ಇಲ್ಲಿವರೆಗೆ ನಾವು ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದ್ರೆ 8,708 ಕೋಟಿ ಖರ್ಚು ಮಾಡಿದ್ದೀವಿ. 8,708 ಕೋಟಿ ಖರ್ಚು ಮಾಡಿ ಉಳಿದು ಕೊಡಬೇಕಲ್ಲ. 5,300 ರೂಪಾಯಿ ಕೊಡಿ ತಾಯಿ. ನರೇಂದ್ರ ಮೋದಿಜಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಭಾಷಣ ಮಾಡಕ್ಕಲ್ಲ ಇರೋದು, ವಸ್ತು ಅಕ್ಷರಶಃ ನಡ್ಕೋಬೇಕು.